ಶ್ರೀ ಮಹಾಗಣಾಧಿಪತಿಯೇ ನಮಃ, ಶ್ರೀಮಾತ್ರೇ ನಮಃ, ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು ಕೋರುತ್ತಾ, ಈ ವರ್ಷದಲ್ಲಿ ನೀವು ಅನ್ಕೊಂಡಿರುವಂತಹ ಕೆಲಸಗಳು, ಕನಸುಗಳು, ಯೋಜನೆಗಳು ಎಲ್ಲವೂ ಆ ಪರಮಾತ್ಮನ ಅನುಗ್ರಹದಿಂದ ವಿಜಯವಾಗಲಿ, ಶುಭವಾಗಲಿ ಅಂತ ಹೇಳುತ್ತಾ ನಾನು ಈ ದಿನ ವಿಡಿಯೋವನ್ನು ನಾನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ. ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡುತ್ತಿದ್ದರಲ್ಲಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನವು ನಾವು ಮಿಥುನ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ, ಮಹಿಳೆಯರಿಗೆ ಈ ನೂತನ ವರ್ಷದಲ್ಲಿ, ಹೊಸ ವರ್ಷದಲ್ಲಿ ಅವರಿಗೆ ಯಾವ ತರ ಅನುಕೂಲಗಳು ಇದೆ, ಮತ್ತೆ ಯಾವ ತರ ಯಶಸ್ಸನ್ನು ಕಾಣ್ತಾರೆ, ಯಾವ ಉದ್ಯೋಗದವರಿಗೆ ಅದ್ಭುತವಾದ ಫಲಿತಗಳು ಈ ವರ್ಷವು ಸಿಗಲಿದೆ ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಈ 2025 ಹೊಸ ಆಂಗ್ಲನಾಮ ವರ್ಷದಲ್ಲಿ ಗುರು ಗ್ರಹ, ಬೃಹಸ್ಪತಿ ಗ್ರಹ ಮೇ 9ನೇ ತಾರೀಕುವರೆಗೆ ಅದ್ಭುತವಾದ ಫಲಿತಗಳನ್ನು ಕೊಡ್ತಾ ಇದೆ, ಅದ್ಭುತವಾದ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಯಾವುದಾದ್ರೂ ಮುಖ್ಯವಾದ ಹೊಸ ಯೋಜನೆಗಳು ಮಾಡಬೇಕು ಅಂದ್ರೆ ನೀವು ಅದನ್ನ ಪೋಸ್ಟ್ಪೋನ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದಾದ್ರೂ ಮುಖ್ಯವಾದ ಕೆಲಸಗಳು, ಲಾಭವನ್ನು ತರುವಂಥವು, ಇಲ್ಲ ವೃತ್ತಿ ಜೀವನದಲ್ಲಿ ವೃದ್ಧಿಯಾಗುವಂಥವು, ವಿವಾಹ ಕಾರ್ಯಗಳು ಏನಾದ್ರೂ ಸರಿ, ನೀವು ಮುಖ್ಯವಾದ ಕೆಲಸಗಳನ್ನು ನೀವು ಮೇ 9ರ ಒಳಗಡೆ ಅವುಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ನೀವು ಸತತ ಪ್ರಯತ್ನವನ್ನು ಮಾಡ್ತಾ ಇರಿ. ಅದ್ಭುತವಾದ ಫಲಿತವನ್ನು ನೀವು ಕಾಣ್ತೀರಾ. ಯಾಕಂದ್ರೆ ಈ ಗುರು ಯಾವಾಗಾದ್ರೂ ಇವರು ಜನ್ಮಸ್ಥಾನದಲ್ಲಿ, ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೋ, ಈ ಮೇ 9ರ ಮೇಲೆ ಸ್ವಲ್ಪ ಆತಂಕಗಳು ಉಂಟಾಗುವ ಸಾಧ್ಯತೆ ಇದೆ. ಆ ಕಾರಣದಿಂದ ನೀವು ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು, ವಿಘ್ನಗಳು, ಮತ್ತೆ ಏನಾದರೂ ಆ ಥರ ಉದ್ಯೋಗಗಳು, ಅದರಲ್ಲಿ ನೀವು ಏನಾದರೂ ಬೇರೆ ಲೆವೆಲ್ಗೆ ಹೋಗಬೇಕು, ಇಲ್ಲ ಉದ್ಯೋಗಗಳೇನಾದರೂ ಚೇಂಜ್ ಮಾಡ್ಕೋಬೇಕು ಅನ್ನುವುದು ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಮೇ 9ರೊಳಗಡೆ ನೀವು ನಿಮ್ಮ ನಿರ್ಧಾರವನ್ನು, ನಿಮ್ಮ ಪ್ರಯತ್ನವನ್ನು ನೀವು ಪೂರೈಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ 15 ಮೇವರೆಗೆ ಕೇತು ಗ್ರಹವು ಚತುರ್ಥ ಸ್ಥಾನದಲ್ಲಿರುವ ಕಾರಣದಿಂದ ನಿಮಗೆ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡಿರ್ತೀರ, ಆದರೆ ಅಯ್ಯೋ ಇದನ್ನೂ ಚೆನ್ನಾಗಿರ್ಬೇಕಾಗಿತ್ತು, ನಾನು ಇನ್ನೂ 100% ಎಫರ್ಟ್ ಹಾಕ್ಲಿಲ್ವೇನೋ ಅಂತ ಒಂಥರ ಮಾನಸಿಕ ತೃಪ್ತಿ, ನಿಮಗೆ ಆತ್ಮತೃಪ್ತಿ ಅನ್ನೋದು ನೀವು ಮಾಡಿರುವಂತಹ ಕೆಲಸಗಳಲ್ಲಿ ಇರೋಲ್ಲ. ಏನು ಮಾಡೋಕ್ಕಾಗಲ್ಲ. ಕೇತು ಪ್ರಭಾವದಿಂದ ಆ ತರಹ ಭಾವನೆಗಳು ನಿಮ್ಮಲ್ಲಿ ಉಂಟಾಗುತ್ತೆ. ಆದ್ದರಿಂದ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ನಿಮ್ಮ ಯಶಸ್ಸನ್ನು ಕಾಣ್ತೀರಾ ನೀವು ಮಾಡಿರುವಂತಹ ಕೆಲಸಗಳಲ್ಲಿ. ಈ ರಾಹು ಕೇತುಗಳು ಇಬ್ರು ತೃತೀಯ ಸ್ಥಾನದಲ್ಲಿ, ತೃತೀಯ ಭಾವದಲ್ಲಿ ಸಂಚಾರ ಮಾಡುವ ಕಾರಣದಿಂದ ಇವರಿಗೆ ಹೊಸ ವ್ಯಕ್ತಿಗಳು ಪರಿಚಯವಾಗ್ತಾರೆ. ಹೊಸ ಗಣ್ಯ ವ್ಯಕ್ತಿಗಳು ನಿಮಗೆ ಪರಿಚಯವಾಗ್ತಾರೆ. ಈ ಪರಿಚಯದಿಂದ ನಿಮಗೆ ಅನುಕೂಲವಾಗಿರುವಂತಹ ವೃದ್ಧಿ, ಕೆಲಸಗಳಲ್ಲಿ ಹೊಸ ಯೋಜನೆಗಳು, ಮತ್ತೆ ಹೊಸ ವೃತ್ತಿ ವ್ಯಾಪಾರಗಳು ಸಾಧಿಸುವುದಕ್ಕೆ, ಮತ್ತೆ ಅವಕಾಶಗಳನ್ನು ಪಡೆಯುವುದಕ್ಕೆ ಈ ಕಾಲವು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಈ ರಾಹು ಸಂಚಾರದಿಂದ ಸ್ವಲ್ಪ ತೊಂದರೆಗಳು ಉಂಟಾಗ್ತಾ ಇದೆ. ಯಾವ ತರ ತೊಂದರೆಗಳು? ನೀವು ಏನಾದರೂ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಸಿಲುಕಿದ್ದರಲ್ಲಿ, ನ್ಯಾಯ ಸಂಬಂಧಪರವಾದಂತಹ ಕೇಸುಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆಯು, ಮತ್ತೆ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೀವು ಈ ಅವಧಿಯಲ್ಲಿ ಕಾಣಬಹುದು. ಅದರ ಬಗ್ಗೆ ಗಮನವಿರಲಿ, ಎಚ್ಚರವಿರಲಿ ಅಂತ ಹೇಳ್ತಾ ಇದ್ದೇನೆ. ಉದ್ಯೋಗಸ್ಥರಿಗೆ ಯಾವ ತರ ಇದೆ? ಉದ್ಯೋಗ ಮಾಡುವಂತಹ ಮಹಿಳೆಯರಿಗೆ, ಸ್ತ್ರೀಯರಿಗೆ ಈ ಹೊಸ ವರ್ಷದಲ್ಲಿ ಮಾರ್ಚ್ 13ರಿಂದ ಮತ್ತು ಮೇ 13ರ ತಾರೀಕುವರೆಗೆ ಇವರಿಗೆ ಉದ್ಯೋಗ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಅತ್ಯುನ್ನತವಾದ ಶುಭಯೋಗ ಕಾಣಬಹುದು. ಅದು ಪ್ರಮೋಷನ್ಸ್ ಆಗಿರ್ಬೋದು, ಇನ್ಕ್ರಿಮೆಂಟ್ಸ್ ಆಗಿರ್ಬೋದು, ಇಲ್ಲ ನೀವು ಕೇಳಿರುವಂತಹ ಜಾಗಕ್ಕೆ ವರ್ಗಾವಣೆ ಮಾಡಿಸಿಕೊಳ್ಳುವುದಾಗುವುದು. ಈ ಮಾರ್ಚ್ 13ರಿಂದ ಮತ್ತೆ ಮೇ 13ವರೆಗೆ ಉತ್ತಮವಾದ ಕಾಲ ಅಂತ ಹೇಳ್ಬಹುದು. ರಾಜಕೀಯದವರಿಗೆ, ರಾಜಕೀಯ ರಂಗದಲ್ಲಿ ತೊಡಗಿರುವಂತಹ ಮಹಿಳೆಯರಿಗೆ 16 ಮೇ ಮುಗಿದ ನಂತರ ಇವರಿಗೆ ಜನ ಸಮೂಹದಲ್ಲಿ ಬರ್ತಾರೆ. ಜನರ ಅಭಿಮಾನಕ್ಕೆ ಇವರು, ಜನರ ಪ್ರೀತಿಗೆ, ಜನರ ಗೌರವಕ್ಕೆ ಇವರು ಕಾರಣವಾಗ್ತಾರೆ. ಆ ಮೇ 16 ನಂತರ ಇವರಿಗೆ ಒಳ್ಳೆಯ ಯೋಗ ಮತ್ತೆ ಒಳ್ಳೆಯ ಪದವಿ ಯೋಗ ಅನ್ನುವುದು ಇವರಿಗೆ ಕಾದು ನೋಡುತ್ತದೆ. ಸ್ಪರ್ಧಿಸುವುದರಲ್ಲಿ ಇವರು ಅನೂಹ್ಯವಾದ ವಿಜಯವನ್ನು ಪ್ರತ್ಯರ್ಥಿಯ ಮೇಲೆ ಕಾಣಬಹುದು.
ಮತ್ತೆ ರಾಜಕೀಯ ರಂಗದಲ್ಲಿ ಒಳ್ಳೆಯ ಹುದ್ದೆಗಳನ್ನು ಇವರು ಪಡೆಯಬಹುದು. ಇನ್ನು ಸಿನಿ, ಮೀಡಿಯಾ, ಕಲಾರಂಗದವರಿಗೆ ಈ ವರ್ಷದಲ್ಲಿ ಈ ಮೇ 16 ನಂತರ ಅತ್ಯುತ್ತಮ ಫಲಿತಗಳು ಅವರು ಕಾಣಬಹುದು. ಹೇಳುವ ಒಂದು ಮುಖ್ಯವಾದ ಸೂಚನೆ ಏನೆಂದರೆ, ಈ ಸಿನಿ, ಟಿವಿ ಸೀರಿಯಲ್ ಮತ್ತೆ ಮೀಡಿಯಾ ರಂಗದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಕಲಾ ರಂಗದಲ್ಲಿ ತೊಡಗಿರ್ತಾರೋ ಅವರು ಇಂಪಾರ್ಟೆಂಟ್ ಅಸೈನ್ಮೆಂಟ್ಸ್ 9ನೇ ತೇದಿ ಮೇ ಒಳಗಡೆ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಆದ್ಮೇಲೆ ನೀವು ಹೊಸ ಪ್ರಾಜೆಕ್ಟ್ಗಳಿಗೆ ಸೈನ್ ಹಾಕ್ಲಿಕ್ಕೆ ಹೋಗಬೇಡಿ. ಆ ಥರ ಏನಾದರೂ ಮಾಡಿದ್ದರಲ್ಲಿ ನಿಮಗೆ ಸುಮ್ಮನೆ ಅನವಶ್ಯಕವಾದ ಧನ ವ್ಯಯ ಮತ್ತು ಅವಮಾನಗಳು ಮತ್ತು ನಿಮಗೆ ಬರುವಂತಹ ಅವಕಾಶಗಳು ಕೈಗೆ ಬಂದಂಗೆ ಬಂದು ಮಿಸ್ ಆಗುವ ಸೂಚನೆ ಇದೆ. ಅದಕ್ಕೋಸ್ಕರ ಏನಾದರೂ ಪ್ರಾಜೆಕ್ಟ್ಗೆ ಸೈನ್ ಮಾಡಬೇಕು, ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಅನ್ನೋ ಥರ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಮಿಥುನ ರಾಶಿಯಲ್ಲಿ ಜನಿಸುವಂತಹ ಮಹಿಳೆಯರು ಮೇ 9ರೊಳಗಡೆ ಅಗ್ರಿಮೆಂಟ್ಗಳನ್ನು ಪೂರ್ತಿ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 20ರಿಂದ ಮತ್ತು ನವೆಂಬರ್ 11 ಈ 45 ದಿನಗಳ ಕಾಲ ಈ ವರ್ಷದಲ್ಲಿ ಇದೊಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು ಈ ವರ್ಷದಲ್ಲಿ. ಯಾಕಂದರೆ ಈ ನಿಮಗೆ ಬರಬೇಕಾಗಿರುವಂತಹ ನೀವು ಯಾರಿಗಾದ್ರೂ ಹಣ ಕೊಟ್ಟಿರ್ತೀರಾ, ಸಹಾಯ ಮಾಡಿರ್ತೀರಾ, ಇಲ್ಲ ಸಾಲ ಕೊಟ್ಟಿರ್ತೀರಾ, ಅದನ್ನ ನೀವು ಹಿಂಪಡೆಯಲು, ರಿಟರ್ನ್ ಪಡೆಯಲು ಇದು ಒಂದು ಅದ್ಭುತ ಕಾಲ ಅಂತ ಹೇಳ್ಬೋದು. ಈ ಗೋಲ್ಡನ್ ಪೀರಿಯಡ್ ಅಲ್ಲಿ ನಿಮಗೆ ಧನಾಗಮನ, ಧನ ಪ್ರವಾಹ, ಸುರಿಮಳೆ ಅನ್ನುವುದು ಈ ಗೋಲ್ಡನ್ ಟೈಮ್ ಅಲ್ಲಿ ನೀವು ಅತ್ಯುತ್ತಮವಾಗಿ ಕಾಣಬಹುದು ಈ 45 ದಿನಗಳ ಕಾಲಾವಧಿಯಲ್ಲಿ. ಇನ್ನು ನವೆಂಬರ್ 12ರಿಂದ ಡಿಸೆಂಬರ್ 28ರವರೆಗೆ ನೀವು ಶಾರೀರಿಕವಾಗಿ ನಿಮ್ಮ ತೂಕವನ್ನು ಜಾಸ್ತಿ ಮಾಡಿಕೊಳ್ಳುವುದಕ್ಕೆ ಕಾರಣವಾಗ್ತಾ ಇದೆ. ಆ ಕಾರಣದಿಂದ ನಿಮ್ಮ ಡೈಟ್ ಬಗ್ಗೆ, ನೀವು ತಗೊಳ್ತಾ ಇರುವಂತಹ ಆರೋಗ್ಯದ ಬಗ್ಗೆ ಒಂದು ಗಮನವಿರಲಿ. ಮತ್ತು ನೀವು ತಗೊಳ್ಳುವಂತಹ ನಿರ್ಣಯಗಳಲ್ಲಿ ಸ್ವಲ್ಪ ಸಮಾಜದಲ್ಲಿ ಇಲ್ಲ ಹೊರಗಡೆ ಇರುವಂತಹ ವ್ಯಕ್ತಿಗಳ ಮೂಲಕ ಸ್ವಲ್ಪ ವಿಮರ್ಶೆಗಳಿಗೆ ಮತ್ತೆ ಅವರಿಂದ ಅವಮಾನಕ್ಕೆ ಗುರಿಯಾಗುವಂತಹ ಸೂಚನೆ ಇದೆ. ಆ ಕಾರಣದಿಂದ ನೀವು ಮಾಡುವಂತಹ ನಿರ್ಧಾರಗಳು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳೋದ್ರಿಂದ ಕೊನೆಯದಾಗಿರುವಂತಹ 3 ತಿಂಗಳಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು. ನೋಡಿ, ಈಗ ಇದೆಲ್ಲ ನಿಮಗೆ ಈ ತರ ಸ್ವಲ್ಪ ತೊಂದರೆಗಳಿದ್ರೂ ನೀವೇನಾದ್ರೂ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಅವಿವಾಹಿತರಿಗೆ ಒಳ್ಳೆಯ ಕಾಲ ನಡೆಯುತ್ತೆ. ಯಾವ ಟೈಮಲ್ಲಿ? ಮೇ 9ರಿಂದ ಸೆಪ್ಟೆಂಬರ್ 28ರವರೆಗೆ ಯಾರಿಗಾದ್ರೂ ಮದುವೆ ಆಗಿರೋರಿಗೆ ಮದುವೆ ವಿವಾಹ ಪ್ರಯತ್ನಗಳು, ಕಂಕಣ ಭಾಗ್ಯಕ್ಕೋಸ್ಕರ ಪ್ರಯತ್ನ ಮಾಡುವವರಿಗೆ ಖಂಡಿತವಾಗಿ ಮೇ 9ರಿಂದ ಸೆಪ್ಟೆಂಬರ್ 28 ಮತ್ತೆ ನವೆಂಬರ್ 12ರಿಂದ ಡಿಸೆಂಬರ್ 28 ಈ ಡ್ಯೂರೇಷನ್ ಅಲ್ಲಿ ಖಂಡಿತ ನಿಮಗೆ ವಿವಾಹ ಯೋಗ, ಕಂಕಣ ಯೋಗ ಅನ್ನೋದು ಕೂಡಿ ಬರುತ್ತದೆ. ಇಷ್ಟಕ್ಕೆ ಮುಂಚೆ ಹೇಳಿದ್ರಿ ಇದು ಸ್ವಲ್ಪ ಡಿಫಿಕಲ್ಟ್ ಪೀರಿಯಡ್ ಅಂತ. ಅದೇ ಹೇಳ್ತಾ ಇರೋದು, ನೀವು ಶ್ರಮ ಪಟ್ಟಿರ, ಕಷ್ಟಪಟ್ಟಿರ, ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ, ಅದರ ಫಲಗಳು ನಿಮಗೆ ಈ ಗೋಲ್ಡನ್ ಪೀರಿಯಡ್ ಅಲ್ಲಿ ಸಿಗುತ್ತೆ ಅಂತ ನಾನು ಅದಕ್ಕೆ ಮುಂಚೆನೆ ನಿಮಗೆ ಹೇಳಿದ್ದೆ. ಸಂತಾನಕ್ಕೋಸ್ಕರ ಸೇಮ್ ಮೇ 9ರಿಂದ ಸೆಪ್ಟೆಂಬರ್ 28ರವರೆಗೆ ಅದನ್ನು ಸುಖಪ್ರಸವವಾಗುವ ಸೂಚನೆಗಳಿದೆ. ಈ ಸ್ವಲ್ಪ ಬಾಧ್ಯತೆ, ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ. ಸ್ಥಿರ ಚರ ಆಸ್ತಿಗಳನ್ನ ನೀವು ಯೋಗ ಅನ್ನೋದಿದೆ, ನೀವು ಅದನ್ನ ತಗೊಳ್ತೀರಾ, ಬೈ ಮಾಡ್ತೀರಾ. ಆಸ್ತಿಗಳು, ಪ್ರಾಪರ್ಟಿ ಯೋಗ ಅನ್ನೋದು ಕಾಣ್ತಾ ಇದೆ. ಮತ್ತೆ ನೀವು ಮಾಡುವಂತಹ ವ್ಯಾಪಾರಗಳಲ್ಲಿ ಅತ್ಯುನ್ನತ ಯೋಗ ಅನ್ನುವುದು ನಿಮಗೆ ಉಂಟಾಗುತ್ತೆ. ಇನ್ನು ವಿದ್ಯಾರ್ಥಿನಿಯರಿಗೆ ಯಾವ ತರ ಇದೆ? ಈ ವಿದ್ಯಾರ್ಥಿನಿಯರಿಗೆ ಈ ಮೇ 9ರವರೆಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಮಾಡುವಂತಹ ಏಕಾಗ್ರತೆ ಅನ್ನೋದು ಕಮ್ಮಿ ಆಗುವುದು, ಮತ್ತೆ ಜ್ಞಾಪಕ ಶಕ್ತಿ ಅನ್ನೋದು ಸ್ವಲ್ಪ ಕಡಿಮೆ ಆಗುವುದು, ಅನಾಸಕ್ತಿ ಉಂಟಾಗುವುದು. ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಎಷ್ಟೇ ಕಾನ್ಸಂಟ್ರೇಷನ್ ಮಾಡಿದ್ರು ಸ್ವಲ್ಪ ಡೈವರ್ಟ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಆ ಕಾರಣದಿಂದ ಮೇ 9ರವರೆಗೆ ಸ್ವಲ್ಪ ಪ್ರತಿಕೂಲ ಫಲಿತಗಳು ಕಾಣಿಸ್ತಾ ಇದೆ ವಿದ್ಯಾರ್ಥಿನಿಯರಿಗೆ. ಆದ್ದರಿಂದ ಇನ್ನೂ ದುಪ್ಪಟ್ಟು ಕಷ್ಟಪಟ್ಟು ಶ್ರಮಪಟ್ಟು ನೀವು ಓದುವಂತಹ ಸಮಯ. ಮೇ 9ರ ಮೇಲೆ ನೋಡಿ ಚೆನ್ನಾಗಿದೆ. ವಿದೇಶಿಯಾನದಲ್ಲಿ ವಿದೇಶಗಳಲ್ಲಿ ವಿದ್ಯೆಯನ್ನು ನೀವು ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಅದಕ್ಕೆ ಅನುಕೂಲ ಆಗುತ್ತೆ ಈ ಮೇ 16ರ ಮೇಲೆ. ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟು ನೋಡಿದ್ರೆ ಕಾಯಿಲೆಗಳಾದ ಈ ಮಧುಮೇಹವಾಗಿರ್ಲಿ, ಇಲ್ಲ ಬ್ಲಡ್ ಪ್ರೆಷರ್ ಆಗಿರ್ಲಿ, ಈ ತರಹದ ನಿಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸ್ವಲ್ಪ
ಚಾನ್ಸಸ್ ಇದೆ. ಆ ಕಾರಣದಿಂದ ನೀವು ತಗೊಳ್ತಾ ಇರುವಂತಹ ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ. ಟೈಮ್ಗೆ ಟೈಮ್ ಊಟ ಮಾಡುವುದು, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವುದು, ಮತ್ತೆ ಈ ತರ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜೋಪಾನವಾಗಿ ಜಾಗೃತಿಯಾಗಿರ್ಬೇಕಾಗುತ್ತೆ. ಜನವರಿ 21ರಿಂದ ಮೇ 1ರವರೆಗೆ ಇಲ್ಲಿ ಸ್ವಲ್ಪ ಮುಖ್ಯವಾಗಿ ನೀವು ಕುಜಗ್ರಹ ಕಂಟಕನಾಗಿರುವ ಕಾರಣದಿಂದ, ಕುಜಗ್ರಹ ನೀಚ ಸ್ಥಾನದಲ್ಲಿರುವ ಕಾರಣದಿಂದ ಸ್ವಲ್ಪ ವಾಹನ ಪ್ರಮಾದಗಳು ಉಂಟಾಗುವ, ಅಪಘಾತಗಳು ಉಂಟಾಗುವ ಸೂಚನೆ ಇದೆ. ಆ ಕಾರಣದಿಂದ ಸ್ವಲ್ಪ ಹುಷಾರಾಗಿರಬೇಕು. ಮತ್ತೆ ಏಪ್ರಿಲ್ 1ರಿಂದ ಜೂನ್ 3ರವರೆಗೆ ನೀವು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾವಿರಲಿ. ಸ್ವಲ್ಪ ಮಾತಿನ ಮೇಲೆ ಯಾರ ಹತ್ರ ಆದ್ರೂ ಮಾತನಾಡೋಕೆ ಮುಂಚೆ ಸ್ವಲ್ಪ ಗಮನವಿರಲಿ. ಯಾಕಂದ್ರೆ ಇದು ಸ್ವಲ್ಪ ವಿವಾದಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಅನಾವಶ್ಯಕವಾಗಿ ಬೇರೆಯವರ ವಿಷಯಕ್ಕೆ ನೀವು ತಲೆ ಹಾಕಬೇಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನ ರೈತರು ಆರಂಭವಾದ ಕಾಲ ಜೂನ್ 4ರಿಂದ ಜುಲೈ 26 ಈ ಪೀರಿಯಡ್ ಅಲ್ಲಿ, ಜೂನ್ 4 ಮತ್ತು ಜುಲೈ 26 ನಡುವೆಯಲ್ಲಿ ರೈತರಿಗೆ ಉತ್ತಮ ಬೆಳೆ ಮತ್ತು ಉತ್ತಮ ಫಲ ಮಾಡಿರುವಂತಹ ಬೆಳೆಗೆ ಉತ್ತಮವಾದ ಬೆಲೆ ಸಿಗಲಿರುವ ಕಾರಣ ಇದೆ ತೋಚಿಸ್ತಾ ಇದೆ. ಉತ್ತಮ ಧನಯೋಗ ನಿಮಗೆ ಸೂಚಿಸ್ತಾ ಇದೆ ಈ ಅವಧಿಯಲ್ಲಿ. ಮತ್ತೆ ನೀವು ಈ ಟೈಮಲ್ಲಿ, ಈ ಡ್ಯೂರೇಷನ್ ಅಲ್ಲಿ ಏನಾದರೂ ಹೊಸ ಬೆಳೆ ನೀವು ಕೃಷಿ ಮಾಡ್ಬೇಕಂದ್ರೂ ಭವಿಷ್ಯದಲ್ಲಿ ಅದು ನಿಮಗೆ ಉತ್ತಮ ಫಲಗಳು ಕೊಡುತ್ತೆ. ಅಕ್ಟೋಬರ್ 25ರಿಂದ ಮತ್ತೆ ಡಿಸೆಂಬರ್ 25ರ ನಡುವೆ ನಿಮಗೆ ಅನುಕೂಲವಾಗಿದೆ. ಎಲ್ಲ ವೃತ್ತಿ ಉದ್ಯೋಗಗಳಲ್ಲಿ ತುಂಬಾ ಅನುಕೂಲವಾಗಿದೆ. ಅಡ್ವೊಕೇಟ್ಸ್ ಇರ್ತಾರಲ್ವಾ, ವಕೀಲರಿಗೆ, ವಕೀಲ ವೃತ್ತಿಯನ್ನು ಇರುವಂತಹವರಿಗೆ ಉತ್ತಮ ಧನಾದಾಯ ಮಾರ್ಗಗಳು ಮತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ಗಳು ಸಿಗುವ ಚಾನ್ಸಸ್ ಇದೆ. ಹೊಸ ಪ್ರಾಜೆಕ್ಟ್ಗಳನ್ನು ನೀವು ಕೈ ಹಿಡಿಯುವ ಸಾಧ್ಯತೆ ಇದೆ. ಈ ನಾನು ಹೇಳಿರೋ ತರ ಏಪ್ರಿಲ್ 16ರಿಂದ ಸ್ವಲ್ಪ ಶನಿ ಕಂಟಕನಾಗ್ತಾನೆ. ಆದ್ದರಿಂದ ನೀವು ಸ್ವಲ್ಪ ಗೌರವ ಭಂಗ, ಅವಮಾನಗಳು ಮತ್ತೆ ನಿಮ್ಮ ಮೇಲೆ ಇಲ್ದಿರುವಂತಹ ಕಂಪ್ಲೇಂಟ್ಸ್ ಬರುವಂತಹ ಚಾನ್ಸಸ್ ಇದೆ. ಅದು ಸ್ವಲ್ಪ ಹುಷಾರಾಗಿರ್ಬೇಕು. ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಸ್ವಲ್ಪ ಅವಾಂತರಗಳು ಮತ್ತು ವೈಫಲ್ಯವನ್ನು ಕಾಣುವುದಕ್ಕೆ ಈ ಸಮಯವು ನೋಡ್ತಾ ಇದ್ದೀನಿ. ಒಟ್ಟಾಗಿ ನೋಡಿದರೆ ಮಿಥುನ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಮಿಶ್ರ ಫಲಿತಗಳು ಕಾಣ್ತಾ ಇದೆ. ಆ ಕಾರಣದಿಂದ ಶನಿ ಕಂಟಕನಾಗಿರುವ ಆಗ್ತಾ ಇದ್ದಾರೆ ಏಪ್ರಿಲ್ 16 ಮೇಲೆ. ಆ ಕಾರಣದಿಂದ ನೀವು ಪ್ರತಿ ಶನಿವಾರ ಶನಿ ಆರಾಧನೆ ಮಾಡುವುದು, ಎಳ್ಳ ದೀಪ ಹಚ್ಚುವುದು, ಮತ್ತೆ ತೈಲಾಭಿಷೇಕ ಮಾಡುವುದು, ಶನಿಗೆ ಪ್ರದಕ್ಷಿಣೆ ಮಾಡುವುದು, ಈ ತರಹ ಶನಿ ಪರಿಹಾರಗಳನ್ನು ಮಾಡಿಕೊಂಡರಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಉತ್ತಮ ಫಲಿತಗಳು ನೀವು ಈ ವರ್ಷದಲ್ಲಿ ಕಾಣಬಹುದು ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.